ಕೊಡುವನ ಕೋಳಿ ನಿಂಗಿತ ನೋಡುವ ನಿಂಗೆ ಕೊಡುವನ ಕೋಳಿ ನಿಂಗಿತ ಕೊಡುವನ ಕೋಳಿ ನಿಂಗಿತ ನೋಡುವ ನಿಂಗೆ ಕೊಡುವನ ಕೋಳಿ ನಿಂಗಿತ ಆಡು ಹಣೆಯ ನಿಂಗೆ ಗೋಡೆ ಸುಣ್ಣವ ನಿಂಗೆ ಆಡು ಹಣೆಯ ನಿಂಗೆ ಗೋಡೆ ಸುಣ್ಣವ ಆಡಲು ಬಂದ ಪಾಪರು ಮತ್ತಲು ನಿಂಗಿತ ನಂಗೆ ಕೊಡುವನ ಕೋಳಿ ನಿಂಗಿತ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಕೆಟ್ಟ ಮಂದಿಗೆಲ್ಲ ಹೊಕ್ಕದಾಗಿ ಹೇಳ್ತೀನಿ ನನ್ನಂತ ಪ್ರೀತಿ ಮಾಡೋರು ಯಾರ್ಯಾರೇ ಇಲ್ಲಿ ಸಭದಾಗ ಇದ್ರ ವಿಚಾರ ಮಾಡಿ ಪ್ರೀತಿ ಮಾಡೋದು ಕಲೀರಿ ಇಲ್ಲಿ ಕಂದ್ರ ನೀವು ನನ್ನ ಸ್ಥಿತಿಗೆ ಬರಬೇಡ್ರಿ ನಾವು ಹಿಂಗೆ ಆದೇವ್ರಿ ಸಂಗು ಸಂಗು ಮಾಮ ಏ ನಿಮ್ಮನ್ ಸಂಗೆ ಅಲ್ಲ ಯಾರು ಸಾಧುಗಳು ಇಲ್ಲೇ ಅದಾರಲ್ಲ ಸ್ವಲ್ಪ ವಿಚಾರಿಸಿ ಬಿಡೋಣ ಹೌದಲ್ಲ ಸಂಗಿ ಇವ ಕರೆಕರ ಸಾಧು ಅದನೋ ಏನೋ ಚೋದನ ನಮಗ ಅದನ ಯಾರಿಗ ಗೊತ್ತೀನಿ ದಮ್ಮರಿ ದಮ್ಮ ಮಿಟದ ಬೋಲ ಸುಬಸ ಹರ ಕೃಷ್ಣ ಹರ ರಾಮ ಹರ ಕೃಷ್ಣ ಹರ ಕೃಷ್ಣ ಹೌದಲ್ಲ ಸಂಗಿ ಯಾರಲ್ಲಿ ನಮ್ಮ ಊರ ಸಾಧು ವೇಷ ಅಲ್ಲ ಕಂದ ಇದು ನಿತ್ಯಾನಂದ ಪಟ್ಟದ ಗುರುಗಳು ಶಿಷ್ಯರು ಗುರುಗಳು ನಾವು ಹೌದಲ್ಲ ಇವ ಹುಡುಗಿ ಇವ ನಮ್ಮ ಬಾಳಣ್ಣ ಅಲ್ಲ ಸಂಗಮಮ್ಮ ಒಟ್ನಲ್ಲಿ ಇವ್ರೇನ್ ಅಜ್ಜಾರ ಆಗ್ಯಾರಲ್ಲ ನಮ್ಮ ಪುಣ್ಯ ನಮ್ಮ ಬಾಳ ಚಲೋ ನೋಡ ಯಾಕಲ್ಲ ಯಾಕಂದ್ರ ನಮ್ಮ ಅಪ್ಪನ ಮದುವೆ ಮಾಡಂಗಿಲ್ಲ ಓ ನಾವ್ ಅದಕ್ಕೆ ಇಲ್ಲಿ ಬಂದಿವನು ಅಪ್ಪರ ರೀ ಅಪ್ಪರ ಹೇಳ್ರಿ ಹಂಗಾರ ಕಂಡಿಡ್ದ ಮಗ ಹೇಳ್ರಿ ಯಪ್ಪ ತಂಡ ಹಿಡಿತ ನಿನಗ ಮತ್ತೆ ಇಟ್ಟದ ನಿನ್ನ ಊರಣಿಗೆ ಮುಗದೇ ಬಿಡ್ತಲ್ಲ ಈಗ ಅದು ಮುಗಿದ್ರಿ ಅದು ಬೇರೆ ಇತ್ತು ಇದು ಬೇರೆ ಅದ ಇಲ್ಲಿ ಮತ್ ನಮ್ಮ ಇಬ್ಬರು ಮಧ್ಯನಾರ ಮಾಡ್ತೀರನ ಏನ್ ಮಾಡ್ಬೇಕ್ರಿ ಮದ್ವಿ ಮಾಡ್ರಿ ಹಂಗಾರ ಮೊದಲು ನೀವು ಸ್ವಲ್ಪ ಮುಂದಕ್ ಮಾಡ್ರಿ ಏನ್ ಮಾಡೋದ್ರಿ ಮುಂದಕ್ಕ ಕೌಚಿನಾಗಿಟ್ಟ ಬಡಿಬೇಡ ಅದ ನಿನ್ನ ಪಾದ ಮುಂದಕ್ ಮಾಡು ನಾವಿಬ್ರು ಬಗ್ಗೆ ನಿನ್ ತಗೋತೀವಿ ಬಗ್ಗೆ ನಾ ತೊಳೋದು ಇಲ್ಲ ನಾವು ತಗೋತೀವಿ ನೀವ್ ಬಗ್ಬೇಡ ಮರ ನಾನ್ ಕಡೆ ನಿಂದ್ರಬೇಡ ಶೆಟ್ಟದ ಆ ಕಡೆ ನಿಂದ್ರೆ ಇಬ್ರು ಬೀಳ್ತೀವಿ ನೀವು ಮದುವೆ ಆಗ್ರಿ ಯಾಕಂದ್ರ ನೀವು 10 ಮಕ್ಕಳು ಹೆತ್ತು ದೇಶಕ್ಕೆ ಉದ್ಧಾರ ಮಾಡ್ರಿ ಆಯ್ತ್ರಿ ಅಪ್ಪರ ಮತ್ ಲಗುನ ಮಂತ್ರ ಹೇಳ್ರಿ ಮದುವೆ ಆಗೇ ಬಿಡ್ತೀವಿ ಅಂತ ಯಾವ್ದು ಮಂತ್ರಿ ಇಡ್ಲಿ ಸಂಗವ್ವ ನನ್ಗೆಲ್ಲಾ ಬಗೆಹರ್ದು ಈಗ ಬಗಿನೇ ಹರಿಸಿ ಬಿಟ್ಟಿದ್ ಇವತ್ ಮುಂಜಾನೆ ಹಿಡ್ದು ಇಂಥದ್ ಪರಿಸ್ಥಿತಿ ತಂದಿದಲ್ಲ ಯಾರು ತಂದಿದ್ದಿಲ್ಲ ನನಗ ಇದು ಅಷ್ಟ ಕೊಡಂಗಿಲ್ಲ ಏನೋ ಒಂದು ಕೊಡ್ತೀನಿ ಇನ್ನ ಒಂದ್ ಏನು ಕೊಡ್ತಿ ಹೇಳ್ಕೊಡು ಯವ್ವ ತರುವಲ್ಲ ತೆಗಿ ನಿನ್ನ ತಂಬೂರೀಶ್ವರ ಪರದೆ ಬಾರಿಸದಿರು ತರುವಲ್ಲ ತೆಗಿ ನಿನ್ನ ಸಂಗು ನಮ್ ಬೆಳ್ಳಪ್ಪಕ್ಕ ಶಾಬಾದ್ ಅಶಾಬ್ ಸೋಕರ್ ನಿನಗೆ 2 ಸಾರಿ ಮಾಡಿದ್ರು ನಿನ್ನ ಕಾಲ ಕೆಟ್ಟಿಲ್ಲ ಫೋನ್ ಕಾಲ್ ಅಂತ ಫೋನ್ ಕಾಲ ಎತ್ತಿಲತ್ತ ನನಗ್ ಬಂದ್ ಹೇಳಕತ್ತಾರ ಅವ್ರು ಅದಕ್ಕ ಇಲ್ಲ ಇನ್ನು ನಾಳೆ ಮಾಡತ್ರಿ ಮಗಳೇ ಇನ್ನು ಮುಂದರಿ ಅವನ್ ಜೋಡಿ ಚಂದಾಗಿ ಬಾಳು ನನಗರ ಒಗದಿ ಘಟದಾಗ
ನಾ ಇನ್ನ ಹೋಗಿ ಬರ್ತೀನಿ. ಆಯ್ತ್ರಿ ಅಪ್ಪ ಹೋಗಿ ಬರ್ರಿ ನಾವಿನ್ನ ಹನಿಮೂನಕ್ ಹೋಗಿ ಬರ್ತೀವಿ. ಎಲ್ಲಿ ಹನಿಮೂನಕ್ಕೆ ಹೋಗ್ತು ಶಿವ, ನನಗಿಟ್ಟಿದ್ದು ಬದನಿಗೆ ಊಟ ಮುಟ್ಟ. ಹೋಗ್ರಿ ನೀವು. ಹೋಗ್ತೀವಪ್ಪ. ನೋನ ಹಾರ ತೆಗಿಯಕ ಇಷ್ಟ ಮಾಡಾಕತ್ತೀವ ಮುಂದೆ ನಾವೇನಿಟ್ರು ಸರ ಕೌನ್ಸಿಲಾಗ ಇಟ್ಟಾಗ ಊಟ ಜಡಿಯವ್ರು ಗಂಟ್ ಹಾಕ್ಲೆ ಗಂಟ ಆಮೇಲೆ ಹಾಕ್ತೀನಿ ತಡ್ರಿ. ನೋಡಿ ಎಂತಿಂತ ಗಂಟು ಹಾಕಿನಿ ಇಂಥ ಗಂಟು ಹಾಕದಾಗಲ್ಲ ನನಗ. ನಮ್ಗೆಲ್ಲರೂ ಆಶೀರ್ವಾದ ಮಾಡ್ರಪ್ಪ ಇನ್ನ. ಬರ್ರಿ ಮಾಮಾರ ಬರ್ರಿ. ಅಲ್ಲ ಸಣ್ಣ ಬಿಡೋಣ ಮೈ ಹಿಡಿದೆ ಡ್ಯಾನ್ಸ್ ಹೊಡೆದೆ ಇದೇ ಮಾಡ್ತಾರ, ಅದಕ್ಕೆ ಅಲ್ಲಿ ಹಿಡಿದೆ ಚಿರ್ಕೋತ ಬಂದಿನಿ. ಹೊಡಿಬೇಡ್ರಿ ಡ್ಯಾನ್ಸ್ ಹೊಡಿಬೇಡ್ರಿ, ಕಡಿಗೆ ನಾವು ಮದ್ವಿ ಮಾಡ್ಕೊಂಡ್ಬಿಟ್ರೆ ಕಂಡಾಪಟ್ಟಿ ನೀನು ಬಂಗಾರ ಹುಂಡೆಲ್ಲ ಕೊಟ್ಟಿರಿ. ಅಲ್ಲೋ ಅದಕ್ಕೆ ನಮ್ ಸಾಧುಗಳು ದಾರ್ಯಾಗ ಹೋಗಾಗಿ ನನಗೆಲ್ಲ ಹೇಳ್ಬಿಟ್ರು. ಹೆಂಗ್ರ ಹಳಿಮಯ ಇಬ್ರು ಹಸಿಮಯ ಆಗದಿರಿ, ಮನಿಗೆ ನಡ್ರಿ ಇಬ್ರು ಕೂಡಿ ಹಗಲಿ ರಾತ್ರಿ ಮಾಡಕಂತಿರತ್ತ. ಏ ಹನಿಮೂನ ನಿನ್ನ ಅವನ ಹನಿಮೂನ ಆಶೀರ್ವಾದ ತಗೊಂಡು ನಡ್ರಿ ಮನೆಗೆ. ಆಯ್ತ್ರಿ ಮಾವರ್ ನೀವು ನಡ್ರಿ, ನಾವ್ ಹನಿಮೂನಕ್ ಹೋಗಿ ಬರ್ತೀವಿ. ಆಶೀರ್ವಾದ ಮಂಜನ ಮಕ್ಕಳೇ. ಹಂಗಾದ್ರ ಒಂದ್ ಒಗಿ ಒಂದ್ ಗಿಚ್ ಗಿಲಿ ಇರ್ಲಿ, ಒಂದ್ ಲಾಸ್ಟಿಗೆ ಹೋಗೋದು ಬಿಡು. ಹುಲಿಗಿಲಿ ಪೋರಿ ಜನ್ಮದ ಜೋಡಿಯಾಗುವ ಬಯಸಿದ ಭಾಗ್ಯ ನೀರನ ರಾಣಿಯಾಗುವ. ಹೇ ರಾಣಿ ಹೇ ರಾಣಿ ಹೇ ರಾಣಿ ಹೇ ರಾಣಿ ನಡಬ್ಯಾಡ್ಗಿ ಮ್ಯಾಗನಿ ಆಡುವ. ನಿಮ್ ಹೆಣದ್ಮೇಲೆ ನಾವು ಹೇಳ್ಕೊಡಿ ಇಷ್ಟೊತ್ತು. ಹೌದು ಬರ್ರಿ ಅಲ್ಲಪ್ಪ, ಯಾವ ಬಾಗಿ ನೆನಪಂದು ನಿನ್ನ ಬೂಗಿ ಬಾಗಿ, ಈ ಬಾಗಿ ನೆನಪಂದು ಒಳಗಡ ಲೇ ಸಂಗಿ. ಹಂಗಾದ್ರೆ ಇದೇ ಹುರುಪ್ನಾಗ ಇನ್ನೊಂದ್ ಹೋಗಿ ಅವನು ಏನ ಕಾಲ. ಹಾ ಇಟ್ ಹೇಳಕತ್ತಾರ ಇನ್ನೊಂದ್ ಅರ್ಧ ಹೋಗಿ ಅವನು ಫೈನಲ್. ಆದ್ರೂ ನೀವು ಸಮಾಧಾನ ಮಾಡ್ತೀನಿ ತಡಿ. ಆಗಲ್ಲ. ಆಖೆ ತೀರಿ ಬಾಹೋ
ಕನ್ನಡ ನಾಡಲ್ಲಿರುವ ರೌಡಿಗಳಿಗೆಲ್ಲ ಗಂಡನಾಗಿರುವ ಈ ಕೆಂಗಟ್ಟ ಕಾಳಿಂಗ. ನನ್ನ ಕುತಂತ್ರದಿಂದ ಕಂಡವರು ಕಾಲಿಡುವ ತಿರುಗುವಂತಾಯ್ತು ಬಡ ರಾಮನ ಸಂಸಾರ. ಲೇ ರಾಮೇ, ಅಂದು ನೀನು ಮನೆಯಿಂದ ಹೊರಹಾಕಿದ ಪ್ರಣಾಮ, ಇಂದು ನೀನು ಮನೆಯಿಂದ ಹೊರಬರಬೇಕಾಯಿತು ಮಗನೇ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವುದಕ್ಕೆಂಬ ನನ್ನ ಕನಸು ನನ್ನ ಸಾಗುವ ಸಮಯ ಹತ್ತಿರ ಬಂದಾಯಿತು. ಇನ್ನೇನಿದ್ದರೂ ನಿನ್ನ ಹೆಂಡತಿಯ ಶೀಲ ಸವಿದು ಕೊಲೆ ಮಾಡುವುದೊಂದೇ ಬಾಕಿ. ಪರಮಾಚಾರ, ಹಸಿವಿಗಾಗಿ ಬೆಟ್ಟ ಹುಡುಕುತ್ತಿರುವ ಈ ಕಾಳಿಂಗ ಸರ್ಪದ ದಾರಿ ಇನ್ನೂ ಸುಲಭವಾಯಿತು. ಅವನ ಕುರುಡು ಗಂಡನ ಕೈ ಬಿಟ್ಟು ಈ ಕಾವು ತುಂಬಿದ ಕಾಳಿಂಗನ ಕೈ ಹಿಡಿಯಲು ಬಾ. ಇಂದು ನಿನ್ನ ಇಲ್ಲೇ ಬಲಾತ್ಕಾರ ಮಾಡಿ ಕೊಲೆ ಮಾಡುವುದೊಂದೇ ಬಾಕಿ. ಸೀತಾ, ನೀನು ನನ್ನ ಕೈ ಹಿಡಿದ ಕರ್ಮಕ್ಕೆ ನೀನು ಕೂಡ ದಿಕ್ಕು ದಿಸೆ ಇಲ್ಲದೆ ತಿರುಗುವುದಲ್ಲ ಈ ನಿನ್ನ ಬಾಯಿ. ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆಂದು ಸಪ್ತಪದಿ ತುಳಿದ ಮದುವೆಯಾದೆ. ಆದರೆ ಒಂದೊತ್ತು ಊಟಕ್ಕೂ ಹಾಕದಂತಾಗದ ಈ ನಿನ್ನ ಪಾಪಿ ಗಂಡ. ಸೀತಾ, ನನ್ನನ್ನು ಕ್ಷಮಿಸಿ. ಯಾಕೆ ಈ ರೀತಿ ಮಾತನಾಡ್ತಾ ಇದ್ದೀರಾ? ನೋಡಿ, ನಿಮ್ಮ ಕಷ್ಟ ಸುಖದಲ್ಲಿ ನಾನು ಭಾಗಿಯಾಗಿರ್ತೀನಿ ಅಂದ ಮೇಲೆ ನೀವೇನು ಚಿಂತಿಸಬೇಡಿ. ಎಲ್ಲಿ ಆದ್ರೂ ಒಂದು ಕೆಲಸ ನೋಡಿ ನಿಮ್ಮನ್ನು ಸಾಕುವ ಜವಾಬ್ದಾರಿ ನನಗಿರ್ಲಿ ಸ್ವಾಮಿ, ನನಗಿರಲಿ. ಹಾ ಸೀತಾ, ತಿರುಗಾಡಿ ತುಂಬಾ ಬಾಯಾರಿಕೆಯಾಗಿದೆ. ಕುಡಿಯಲು ಸ್ವಲ್ಪ ನೀರನ್ನಾದರೂ ತರ್ತೀಯ? ಆಯ್ತು ಸ್ವಾಮಿ, ತೆಗೆದುಕೊಂಡು ಬರುತ್ತೇನೆ. ಅಲ್ಲಿ ಯಾರು ನಿಂತಿದ್ದಾರೆ, ಅವರನ್ನೇ ಹೋಗಿ ಕೇಳುತ್ತೇನೆ. ಆಯ್ತೆ? ನನ್ನ ಪತಿಗೆ ತುಂಬಾ ಬಾಯಾರಿಕೆ ಆಗಿದೆ, ಸ್ವಲ್ಪ ನೀರಿದ್ರೆ ಕೊಡ್ತೀರಾ? ಪುಣ್ಯ ಬರುತ್ತೆ. ನೀರೇಕೆ ನಿಮಗೆ ಕುಡಿಯಲು ಹಾಲನ್ನು ಕೊಡುತ್ತೇನೆ, ಬಟ್ ನಾನು ಹೇಳಿದ ಹಾಗೆ ಮಾಡಿದರೆ ಮಾತ್ರ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ನೋಡು ಸಾವಿತ್ರಿ, ಅದೇ ನಿನ್ನ ಕುರುಡು ಗಂಡನನ್ನು ಕೆಲಸ ಮಾಡಿ ಸಾಕುತ್ತೇನೆ ಅಂತ ಕೇಳಿದ್ದೆ. ಅದಕ್ಕೆ ನಿನಗೆ ಒಂದು ಕೆಲಸ ಕೊಡೋಣ ಅಂತ ಮಾಡಿದ್ದೇನೆ. ನೋಡಿ ಕಾಳಿಂಗ, ನಮ್ಮ ಬಾಳಿನಲ್ಲಿ ಆ ವಿಧಿ ಈ ರೀತಿ ಆಟ ಆಡ್ತಾನೆ ಅಂತ ಹೇಳಿ ನಾವು ಮನಸ್ಸಲ್ಲೂ ನೆನೆಸಿರ್ಲಿಲ್ಲ. ನೀವೇನಾದ್ರೂ ನನಗೆ ಕೆಲಸ ಕೊಟ್ರೆ ಸಾಯೋವರೆಗೂ ನಿಮ್ಮ ಉಪಕಾರ ನಾನು ಮರೆಯೋದಿಲ್ಲ. ಹೇಗೋ ಇಬ್ರು ಗಂಡ ಹೆಂಡತಿ ಸುಖವಾಗಿ ಬದುಕ್ತೀವಿ. ಒಂದ್ ಕೆಲಸ ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಓಹೋ, ಇವಳ ಬಾಳಲ್ಲಿ ನಾನು ಆಟ ಆಡಿದೊಂದು ಇವನಿಗೆ ಇನ್ನೂ ಗೊತ್ತಿಲ್ಲ. ಏನ್ ಸರ್, ಏನು ವಿಚಾರ ಮಾಡ್ತಾ ಇದ್ದೀರಾ? ಏನು ಇಲ್ಲ ಕಣೆ ಸಾವಿತ್ರಿ, ನಿನಗೆ ಒಂದು ಕೆಲಸ ಕೊಡೋಣ ಅಂತ ಮಾಡಿದ್ದೇನೆ. ಏ ಕಾಮ ತುಂಬಿದ ಕಾಮ ಪಶುವೆ, ಈ ರೀತಿ ಮಾತನಾಡೋದಕ್ಕೆ ನಾಚಿಕೆ ಆಗುದಿಲ್ವೇ ನಿನ್ನ ಜನ್ಮಕ್ಕೆ? ನೀನು ಮನುಷ್ಯನೋ ಅಥವಾ ಪಶುವೋ? ಲೇ ಕರುಣೆ ಇಲ್ಲದ ಹೆಣ್ಣೆ, ಲೇ ಕರುಣೆ ಇಲ್ಲದ ಕಟುಕ, ನನ್ನ ಹೆಂಡತಿ ಸೀತಿ ಅಷ್ಟೇ ಪವಿತ್ರಳು.
ನನ್ನ ಹೆಂಡತಿಯ ಮೇಲೆ ಕೋಮದ ಕಣ್ಣಾಕಿದರೆ ನಿನ್ನ ಕಣ್ಣುಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಎಚ್ಚರ. ಏ ರಾಮ್ಯ, ನೋಡಲು ಕಣ್ಣುಗಳಿಲ್ಲದ ಕುರುಡಿ ಮಗನ ನೀನೇನು ನನ್ನನ್ನು ಮಾಡುವುದು? ಇಂದು ನಿನ್ನೆದುರುಗಳನ್ನು ಅನುಭವಿಸುತ್ತೇನೆ. ಅದು ಏನು ಮಾಡುತ್ತೀಯ ಮಾಡು ಮಗನೇ, ನಾನು ನೋಡುತ್ತೆ. ನನ್ನ ಹೆಂಡತಿಯನ್ನು ಕಾಪಾಡಲು ಮತ್ತೊಬ್ಬರ ಸಹಾಯ ಕೇಳುವಂತಾಯ್ತಲ್ಲ ಈ ನನ್ನ ಬಾಳ. ಬೇಡ. ಅವಳ ಸೀರ ಹೋಗುವ ಮುನ್ನ ನನ್ನ ಪ್ರಾಣ ಹೋಗಲಿ. ಬೇಡ ಸ್ವಾಮಿ, ಬೇಡ. ನೀವು ಇಷ್ಟೊಂದು ದುಃಖ ಪಡಬೇಡಿ. ನಮ್ಮನ್ನು ಕಾಪಾಡಲು ಆ ದೇವ್ರು ಯಾವುದಾದ್ರೂ ರೂಪದಲ್ಲಿ ಬಂದು ಕಾಪಾಡುತ್ತಾನೆ ಸ್ವಾಮಿ, ಕಾಪಾಡುತ್ತಾನೆ. ಪರಮಾತ್ಮ ಸರಿಯೇ, ನಿನ್ನ ಪರಮಾತ್ಮ ಈ ಕಲಿಯುಗದಲ್ಲಿ ಹೇಗೆ ಬರುತ್ತಾನೆಂದು ನಾನು ನೋಡೇ ಬಿಡುತ್ತೇನೆ. ಯಾರೇ ಬಣ್ಣದ ಹೆಣ್ಣೆ, ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ಕೈ ಬಿಡು. ಬಿಡದಿದ್ದರೆ ಏನು ಮಾಡುವಲೆ ಕುರಿ ಕಾಯುವ ಪುಣ್ಯ. ಬಾಯಿ ಮುಚ್ಚಲೇ ಕಚ್ಚಡ ನನ್ನ ಮಗನೇ. ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ಸುಮ್ಮನೆ ಬಿಟ್ಟು ಬಿಡು. ಬಿಡದಿದ್ದರೆ ಏನು ಮಾಡುವಲೆ ಪುಣ್ಯ. ನೋಡಪ್ಪ, ಬೇಕಾದರೆ ನಿನ್ನ ಕಾಲನ್ನು ಬೇಡಿಕೊಳ್ಳುತ್ತೇನೆ, ಆದರೆ ಅವಳಿಗೆ ಏನು ಮಾಡಬೇಡ. ಈಗ ಅವಳು ತುಂಬಾ ರಾಮಣ್ಣ, ನೀನೇಕೆ ಈ ಕಟುಕನ ಕಾಲು ಹಿಡಿದೀಯ? ಲೇ ಕಾಳಿಂಗ, ಒಳ್ಳೆಯದಕ್ಕೆ ಹೇಳುತ್ತೇನೆ, ಸುಮ್ಮನೆ ಅವಳನ್ನ ಬಿಟ್ಟು ಹೊರಟು ಹೋಗು. ಹೋಗುತ್ತೇನೆ ಬೀರೇ, ಹೋಗುತ್ತೇನೆ. ಹೋಗುವ ಮೊದಲು ಇವಳಿಗೊಂದು ನಿನಗೊಂದು ಉಡುಗೊರೆ ಕೊಟ್ಟು ಹೋಗುತ್ತೇನೆ ಮಗನೇ. ಹೊಟ್ಟೆ ನೋವಾಗ್ತಾ ಇದೆಯಪ್ಪ. ಸೀತಾ, ಏನಾಯ್ತು ಸೀತಾ? ಬೀರ, ಏನಾಯ್ತು ಸೀತಳಿಗೆ? ಹೇಳು ಬೀರ, ಹೇಳು. ಏನಿಲ್ಲ ರಾಮಣ್ಣ, ತುಂಬಾ ನೋವಾಗುತ್ತಿದೆ. ತುಂಬಾ ಪೆಟ್ಟಾಯ್ತೇನು ಅತ್ತಿಗೆ ಅಮ್ಮ? ಇದೇನು ಬೀರ, ನಿನ್ನ ಕೈಯಲ್ಲಿ ಅಚ್ಚೆ? ಬೀರ, ಶೀತಳ ಹೊಟ್ಟಿಗೆ ಏನಾರ ಆಯ್ತು? ಏನಿಲ್ಲ, ಬೇಗ ಹೇಳು. ಏನಿಲ್ಲ ರಾಮಣ್ಣ, ತುಂಬಾ ನೋವಾಗುತ್ತಿದೆ. ಏನು ಅತ್ತಿಗೆ ಅಮ್ಮ? ಏನಿಲ್ಲಪ್ಪ, ಸ್ವಲ್ಪ ನೋವಾಗ್ತಾ ಇದೆ. ಇದೇನು ಬೀರಣ್ಣ, ನಿನ್ನ ಕೈಯಲ್ಲಿ ಅಚ್ಚೆ? ಅತ್ತಿಗೆ, ಅದು ಒಂದು ದೊಡ್ಡ ಕತೆ ಬಿಡಿ. ಅದೇನಪ್ಪ ಅಂತ ದೊಡ್ಡ ಕತೆ? ಅತ್ತಿಗೆ, ಸುಮಾರು 25 ವರ್ಷಗಳ ಹಿಂದೆ ನಾನು ನಮ್ಮ ಅಣ್ಣನ ಎಲ್ಲರೂ ಸೇರಿ ಜಾತ್ರೆಗೆ ಹೋಗಿದ್ದೆವು. ಎಲ್ಲರೂ ಸೇರಿಕೊಂಡು ಕೈಯಲ್ಲಿ ತಂದೆ ತಾಯಿ ಆಶೀರ್ವಾದವೆಂದು ಅಚ್ಚೆ ಹಾಕಿಸಿಕೊಂಡೆವು. ಆದರೆ ಹಾಕಿಸಿಕೊಂಡ ಕೆಲವೇ ಗಂಟೆಗಳಲ್ಲಿ ಒಬ್ಬರಿಗೊಬ್ಬರು ದೂರವಾಗಿ ಹೋದೆವು. ಅತ್ತಿಗೆ, ಒಬ್ಬರಿಗೊಬ್ಬರು ದೂರವಾಗಿ ಹೋದೆವು. ಬೀರ, ಬೀರ, ನಿನ್ನ ತಮ್ಮ, ನೀನು ನನ್ನ ತಮ್ಮ ಕಣೋ, ನನ್ನ ತಮ್ಮ. ಹೌದಪ್ಪ, ನಿಜವಾಗ್ಲೂ ಹೇಳ್ತಾ ಇದ್ದಾರೆ. ಇವರು ನಿಮ್ಮ ಸ್ವಂತ ಅಣ್ಣನಪ್ಪ. ನೋಡು, ಬೇಕಿದ್ರೆ ಅವ್ರ ಕೈಯಲ್ಲಿಯೂ ಅದೇ ರೀತಿ ಅಚ್ಚೆ ಇದೆ. ಅಣ್ಣ, ತಮ್ಮ, ಅಣ್ಣ, ಅಣ್ಣ. ಅಯ್ಯೋ ಚಂದ್ರ ಮಾತೆ,
ನನ್ನ ಎಷ್ಟು ದಿವಸ ಹಸಕಿಯನ್ನು ಈಗಲಾದರೂ ನೆರವೇರಿಸಿದಲ್ಲ ತಾಯಿ. ನಿನಗೆ ಕೋಟಿ ಕೋಟಿ ನಮಸ್ಕಾರ. ಅಣ್ಣ ಅಣ್ಣ, ತಂದೆ ತಾಯಿಯರು ತೀರಿದರೆಂದು ಕೇಳಿದೆ. ಏನಾಯ್ತಣ್ಣ ನಮ್ಮ ಮನೆಯ ವಿಷಯ? ತಮ್ಮ ಬೀರ, ತಂದೆ ತಾಯಿರ ನೆನಪಿಸಿಕೊಂಡರೆ ನನ್ನ ರಕ್ತ ಕುದಿಯುತ್ತದೆ ಕಣೋ. ಅಂತದೇನಾಯ್ತು ಹೇಳಣ್ಣ, ಹೇಳು. ಹೇಗೆ ಹೇಳಲಿ ಬೀರ, ಹೇಗೆ ಹೇಳಲಿ? ಓ ನೀಚ ದೇಸಾಯಿ ಆಸ್ತಿಯ ಆಸೆಗಾಗಿ ತಂದೆ ತಾಯಿಯನ್ನು ಕೊಲೆ ಮಾಡಿ ಸುತ್ತಮುತ್ತ ಹಳ್ಳಿಗೆಲ್ಲ ತಾನೇ ಅಧಿಪತಿ ಎಂದು ಮೆರೆಯುತ್ತಿದ್ದಾರಲ್ಲ, ಓ ನೀಚ. ಲೇ ದೇಸಾಯಿ, ನನ್ನ ತಂದೆ ತಾಯಿಯರನ್ನು ಕೊಲೆ ಮಾಡಿ ನಾನೇ ಹಳ್ಳಿಗಳ ಅಧಿಪತಿ ಎಂದು ಮೆರೆಯುತ್ತಿರುವ ನಿನ್ನ ತಲೆ ತೆಗೆದು ನನ್ನ ತಂದೆ ತಾಯಿಯರ ಆತ್ಮಕ್ಕೆ ಶಾಂತಿ ನೀಡದಿದ್ದರೆ ನನ್ನ ಹೆಸರು ದೇಸಾಯಿ ದರ್ಪಕ್ಕೆ ಅಂತ್ಯ ಹಾಡಿದ ಹುಲಿನೇ ಅಲ್ಲ. ಬೇಡ ಬೀರ, ಬೇಡ. ನೋಡಪ್ಪ, ನಾವು ಮೊದಲೇ ಬಡವರು ಅಂದ ಮೇಲೆ ಬಡವರ ಸಿಟ್ಟು ದೌಡಿಗೆ ಮೂಲ ಅಂತ ಹೇಳಿದರೆ ದೊಡ್ಡವರು. ಅದಕ್ಕೋಸ್ಕರ ಸ್ವಲ್ಪ ಸಮಾಧಾನ ತಂದುಕೋಪ್ಪ, ಸಮಾಧಾನ ತಂದುಕೋ. ಸಮಾಧಾನ? ಇನ್ನೆಲ್ಲಿ ಅತ್ತಿಗೆ ಸಮಾಧಾನ? ನೀವು ಹೇಳಿದ್ದು ಸರಿ ಅತ್ತಿಗೆ. ಆ ದೇಸಾಯಿ ಶ್ರೀಮಂತ ಸೊಕ್ಕಿನ ಕುನ್ನಿ ಮತ್ತಾನೆ ಆದರೆ ಅಂತ ಆನೆಗಳ ಮದ ಇಳಿಸುವ ಅಂಕುಶಾಯಿ ನಿಮ್ಮ ಮೈದುನ. ನೀವು ಹೇಳಿದ್ದು ಸರಿ ಅತ್ತಿಗೆ. ಬಡವನ ಸಿಟ್ಟು ದವಡೆಗೆ ಮೂಲವೆಂದು. ಆದರೆ ನನ್ನದು ಸಿಟ್ಟು ಅಲ್ಲ ಅತ್ತಿಗೆ, ದ್ವೇಷದ ಜ್ವಾಲೆ. ಈ ಜ್ವಾಲೆ ನಂದ ಬೇಕಾದ್ರೆ ಆ ದೇಸಾಯಿ ಅಂತ್ಯ ಆಗಲೇಬೇಕು ಈ ಬೀರನ ಕೈಯಿಂದ. ಆಯ್ತು ಬೀರ, ನೀನು ಹೇಳಿದಾಗೆ ಮಾಡುವಂತೆ. ಆದರೂ ಈಗ ಬೇಡ, ಮುಂದೆ ನಮ್ಮ ಗುರಿಯನ್ನು ಸಾಧಿಸೋಣ. ಇಲ್ಲ ಅಣ್ಣ, ಇಲ್ಲ. ನಾನೀಗ ಯಾರು ಮಾತು ಕೇಳುವುದಿಲ್ಲ. ಆ ದ್ರೋಹಿ ಹೇಡಿಯಾಗಿ ಬಂದು ನನ್ನ ತಂದೆ ತಾಯಿಯರನ್ನು ಕೊಂದಿದ್ದಾನೆ. ಅವನ ಪ್ರಾಣ ಪಕ್ಷಿ ಹಾರಿಸಿದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಬೀರ, ನೀನು ಧೈರ್ಯಶಾಲಿ ಅನ್ನುವುದು ನನಗೆ ಗೊತ್ತಪ್ಪ. ಆದರೆ ದುಡುಕಬೇಡ ಕಣೋ, ದುಡುಕಬೇಡ. ಹೌದು ಹೌದು ಬೀರ, ನಿಮ್ಮ ಅಣ್ಣ ಹೇಳುವ ಮಾತು ಸ್ವಲ್ಪ ಕೇಳಪ್ಪ. ಇಲ್ಲ ಅತ್ತಿಗೆಮ್ಮ, ನಾನೀಗ ಯಾರ ಮಾತು ಕೇಳುವ ಸ್ಥಿತಿಯಲ್ಲಿ ಇಲ್ಲ. ಅವನ ಪ್ರಾಣ ಪಕ್ಷಿ ಹಾರಿಸಿದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಬೀರು, ನಾವ್ ಎಷ್ಟು ಹೇಳಿದ್ರು ನಮ್ಮ ಮಾತು ಕೇಳ್ತಾ ಇಲ್ಲ ಅಲ್ಲಪ್ಪ. ನಾವ್ ಹೇಳೋ ಮಾತು ಸ್ವಲ್ಪ ಕೇಳಪ್ಪ ಸಮಾಧಾನದಿಂದ. ಏನು ಮಾಡಲಿ ಹೇಳಣ್ಣ? ಅರೆ ಕ್ಷಣದಲ್ಲಿ ಮಾಡಿ ಬರುತ್ತಾನೆ ಈ ನಿಮ್ಮ ತಮ್ಮ ಬೀರ. ಬೀರ, ಮೊದಲು ನಮ್ಮಿಬ್ಬರನ್ನು ಕೊಲ್ಲು, ಆಮೇಲೆ ಯಾರನ್ನಾದರೂ ಕೊಲ್ಲಲು ಹೋಗಪ್ಪ. ಅಣ್ಣ, ಏನು ಹೇಳುತ್ತಿದ್ದೀಯ? ಹೌದಪ್ಪ, ನಿನ್ನ ಹಠನೆ ನಿನಗೆ ಹೆಚ್ಚಾಗಿದ್ದರೆ ಮೊದಲು ನಮ್ಮನ್ನು ಕೊಲ್ಲು. ಇಲ್ಲವಾದರೆ ನಾವು ಹೇಳಿದಂತೆ ಕೇಳಿಕೊಂಡು ಇರುವಪ್ಪ. ಆಯ್ತಣ್ಣ, ನೀವು ಹೇಳಿದ ಹಾಗೆ ಆಗಲಿ. ಅಣ್ಣ ಅತ್ತಿಗೆ, ನೀವು ಇಷ್ಟು ದಿನ ಯಾರ ಮನೆಯಲ್ಲಿ ಇದ್ದಿರುವಿರಿ? ನಾನು ನಿಮ್ಮನ್ನು ಹುಡುಕುವ ಜಾಗವೇ ಇಲ್ಲ. ಬೀರ, ನಮಗೆ ಎಲ್ಲಿದೆಯಪ್ಪ ಮನೆ? ದೇವಸ್ಥಾನವೇ ನಮ್ಮ ಮನೆ. ಅದಕ್ಕೋಸ್ಕರ ದೇವಸ್ಥಾನದಲ್ಲೇ ಇದ್ದೀವಿ. 2 ದಿನವಾಯ್ತಪ್ಪ ನಾವು ಊಟ ಮಾಡದೆ. ಅಮ್ಮ ತಾಯಿ ಚಂದ್ರಮ್ಮ, ದಿನಾಲೂ 16 ಜನರಿಗೆ ಊಟ ಹಾಕುವ ಮನೆಯವರು 2 ದಿನಗಳಿಂದ ಅಣ್ಣ ಅತ್ತಿಗೆ ಉಪವಾಸವಿದ್ದಾರೆ. ಅಣ್ಣ ಅತ್ತಿಗೆ, ಬನ್ನಿ ಮೊದಲು ಮನೆಗೆ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡೋಣ, ನಂತರ ಆಸ್ಪತ್ರೆಗೆ ಹೋಗೋಣ. ಕಾಮಿನಿ, ತುಂಬಾ ಬಾಯಾರಿಕೆ ಆಗುತ್ತಿದೆ. ಏನಾದರೂ ಕುಡಿಯಲು ತಗೊಂಡು ಬಾ ಕಾಮಿನಿ. ಏನಾದ್ರೂ ಏಕೆ? ಕುಡಿಯಲು ಕೂಲ್ ಡ್ರಿಂಕ್ಸ್ ತರುತ್ತೇನೆ ತಾಳಿ. ಚೇ ಅಂತದೇನು ಬೇಡ, 1 ಗ್ಲಾಸ್ ನೀರು ತೆಗೆದುಕೊಂಡು ಬಾ ಸಾಕು. ಆಯ್ತು, ಈಗಲೇ ತರುತ್ತೇನೆ.
ಕಾಮಿನಿ ನಿನ್ನ ಕೈಯಾರೆ ಕೊಡಿಸೆ ನನ್ನ ಮನದಾರಿಸೆ. ಇದೇ ಸಂತೋಷಕ್ಕೆ ಒಂದು ಹಾಡು ಕುಡಿದರಾಯ್ತು ಕಾಮಿನಿ. ರಾಯರ ಆಸೆ ಇನ್ನೂ ಬಹಳ ಇದೆ ಅಂದಂಗಾಯ್ತು. ಏನಿಲ್ಲ ಕಣೆ. ಕಾಮಿನಿ ಏನು ನಡೆಯುತ್ತಿದೆ ಇಲ್ಲಿ? ಯಾಕೆ ಕಣ್ಣು ಕಾಣಿಸ್ತಾ ಇಲ್ವಾ? ಏನು ನಡೀತಾ ಇದೆ ಅಂತ? ಕಣ್ಣಿಗೆ ಕಂಡಿದ್ದಕ್ಕೆ ಕೇಳುತ್ತಿದ್ದೇನೆ, ಏನು ನಡೆಯುತ್ತಿದೆ ಇಲ್ಲಿ? ಏ ಶ್ರೀಕಾಂತ್, ಕಣ್ಣಿಗೆ ಕಂಡರು ಏನು ನಡೆಯುತ್ತಿದೆ ಅಂತ ಕೇಳುತ್ತಿಲ್ಲ. ನೀನೆಂತ ಶತಮೂರ್ಖ. ನೋಡು, ನಾವು ಮೊದಲಿಂದ ಪ್ರೇಮಿಗಳು ಆಟ ಆಡುತ್ತಿರುವಾಗ ಅಡ್ಡ ಬಂದು ಆಪತ್ತು ತಂದುಕೊಳ್ಳಬೇಡ. ಸುಮ್ಮನೆ ಒಳಗೆ ಹೋಗು. ಮತ್ತ್ಯಾಕೆ ನನ್ನನ್ನು ಮದುವೆ ಆಗಿದ್ದು? ಅವಳಲ್ಲಿ ನಿನ್ನ ಮದುವೆ ಆಗುತ್ತಿದ್ದಳು. ಅವನ ಜೊತೆಯಲ್ಲಿ ಸರಸವಾಡಿಕೊಂಡು ಇರಬಹುದಾಗಿತ್ತಲ್ಲ. ಅವಳಲ್ಲಿ ನಿನ್ನ ಮದುವೆ ಆಗುತ್ತಿದ್ದಳು. ನಿಮ್ಮ ಮನೆಯ ಜ್ಯೋತಿಯನ್ನು ಮಸಾಲ ಮಾಡಲು ನಾನೇ ಅವಳಿಗೆ ಮದುವೆ ಆಗಲು ಹೇಳಿದ್ದೆ. ಅಯ್ಯೋ ದೇವ, ನಾನು ಎಂತ ಮೂರ್ಖ. ಇವರಿಬ್ಬರ ಕುತಂತ್ರ ತಿಳಿಯದೆ ಚಿಕ್ಕವನಿಂದಲೂ ಸಾಕಿ ಉಣಿಸಿ ತಿನ್ನಿಸಿ ಬೆಳೆಸಿದ ದೇವರಂತ ನನ್ನ ಅಣ್ಣ ಅತ್ತಿಗೆರನ್ನು ಮನೆಯಿಂದ ಹೊರ ಹಾಕಿಬಿಟ್ಟೆ. ನಾನು ಎಂತ ಪಾಪಿ. ಹಾ, ಈಗಲಾದ್ರೂ ತಿಳಿತಲ್ಲ. ಮೊದಲು ಒಳಗೆ ಹೋಗು. ಹೋಗುತ್ತೇನೆ ಕಾಮಿನಿ, ಒಳಗಲ್ಲ. ನಿಮ್ಮಿಬ್ಬರನ್ನು ಈ ಮನೆಯಿಂದ ಹೊರ ಹಾಕಿ ನನ್ನ ಅಣ್ಣ ಅತ್ತಿಗೆರ ಕರೆದುಕೊಂಡು ಬರಲು ಹೋಗುತ್ತೇನೆ. ಮನೆ ಯಾವುದು ನಿನ್ನ ಮನೆ? ಕಾಲು ಪತ್ರಕ್ಕೆ ಸಹಿ ಮಾಡಿದಾಗಲೇ ಕೈ ಬಿಟ್ಟಿತು ಈ ನಿನ್ನ ಸುಂದರ ಮನೆ. ಏನು ಮಗಂದ್ರೆ ಹೊಲಸು ತಿನ್ನವ ನಾಯಿ. ಸರಿಯಾಗಿ ಹೇಳುತ್ತಿದ್ದಾನೆ. ನೋಡು, ನೀನು ನಮ್ಮನ್ನು ಏನು ಹೊರಗೆ ಹಾಕುತ್ತಿದ್ದೀಯಾ? ನಾನೇ ನಿಮ್ಮನ್ನು ಹೊರಗೆ ಹಾಕುತ್ತೇನೆ. ನೋಡು, ಈ ಮನೆಯಲ್ಲಿ ಇರಬೇಕಾದ್ರೆ ಸುಮ್ಮನೆ ಬಿದ್ದರು, ಇಲ್ಲದಿದ್ದರೆ ನಿನ್ನ ಗಂಟು ಮೂಟೆ ಕಟ್ಟಿಕೊಂಡು ಹೊರ ಹೋಗು. ಮತ್ತ್ಯಾಕೆ ನನ್ನನ್ನು ಮದುವೆ ಆಗಿದ್ದು? ಕಾಮಿನಿ, ಈ ಕಟಕನನ್ನು ಇಲ್ಲಿಂದ ಹೊರಗಾಕು. ಇಬ್ಬರು ಕೂಡಿ ಅಣ್ಣ ಅತ್ತಿಗೆರ ಕಾಲು ಹಿಡಿದಾದ್ರೂ ಕರೆದುಕೊಂಡು ಬಂದು ಸಂಸಾರ ಮಾಡೋಣ. ಅವರನ್ನೇಕೆ ಹೊರಗೆ ಹಾಕಬೇಕು? ಹೊರಗೆ ಹಾಕಬೇಕಾಗಿದ್ದು ನಿನ್ನ. ನಡಿ ಮೊದಲು ಈ ಮನೆಯಿಂದ ಹೊರಗೆ. ನಾನು ನಿನಗೆ ತಾಳಿ ಕಟ್ಟಿದ ಗಂಡ ಕಣೆ. ಓಹೋ, ಗೊತ್ತಾಯ್ತು, ನೀನು ನನಗೆ ತಾಳಿ ಕಟ್ಟಿದ ಗಂಡ. ಭಿಕಾರಿ, ನೋಡು, ಈ ನಿನ್ನ ತಾಳಿ ಯಾವಳಿಗೆ ಬೇಕೋ ತೆಗೆದುಕೋ ಈ ನಿನ್ನ ತಾಳಿಯನ್ನು. ಲೇ ಕಾಮಿನಿ, ನಿನಗೇನು ಗೊತ್ತು ತಾಳಿಯ ಬೆಲೆ? ತಾಳಿ ಇಲ್ಲದವರಿಗೆ ಸಿಗುವುದಿಲ್ಲ ಸಮಾಜದಲ್ಲಿ ಬೆಲೆ. ಹಿಂದೆ ಆಗೋದು ನಿಮ್ಮಿಬ್ಬರ ಕೊಲೆ. ನೋಡು ಶ್ರೀಕಾಂತ್, ಸೀತೆಯನ್ನು ಮುಟ್ಟು ರಾವಣ ಸಾವಿಗೀಡಾದ. ಇಂದು ನೀನು ಇವಳನ್ನು ಮುಟ್ಟು ಸಾವನು ಸಮೀಪ ತೆಗೆದುಕೊಂಡೆ ಮಗನೇ. ಬೇಡ, ಬಿಟ್ಟು ಬಿಡು. ನೋಡು, ಈ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಮಾಡುವುದು ಬೇಡ. ಲೋಫರ್, ಮೊದಲು ನಿನ್ನ ಜೀವ ಉಳಿಸಿಕೊ, ಹೋಗು. ಹೋಗುತ್ತೇನೆ ಕಾಮಿನಿ, ಹೋಗುತ್ತೇನೆ. ಒಳಗಲ್ಲ, ನಿಮ್ಮಿಬ್ಬರನ್ನು ಈ ಮನೆಯಿಂದ ಹೊರಹಾಕಿ ನನ್ನ ಅಣ್ಣ ತೀರ ಕರೆದುಕೊಂಡು ಬರಲು ಹೋಗುತ್ತೇನೆ. ಅಣ್ಣ, ನಿಮ್ಮನ್ನು ಎಲ್ಲಿ ಹುಡುಕಲಿ? ನೀವು ಎಲ್ಲಿದ್ದೀರೋ, ಹೇಗಿದ್ದೀರೋ? ಅಣ್ಣ, ನಿಮ್ಮನ್ನು ಹುಡುಕಲು ನಾನು ಬರುತ್ತಿದ್ದೇನೆ. ಬನ್ನಿ,
ಹೇಗೂ ನಮ್ಮ ಸಮಯ ಇಲ್ಲಿಗೆ ಮೀರಿತು. ಅಣ್ಣನ ಹತ್ರ ಹೋಗಿ ಆದಷ್ಟು ಬೇಗ ನಮ್ಮಿಬ್ಬರ ಮದುವೆ ವಿಚಾರ ಮಾತನಾಡೋಣ. ನೀನು ಯಾವಾಗ ಅಂತಿ ಆವಾಗಲೇ ಕಣೆ ಕಾಮಿನಿ, ಬಾ ಹೋಗೋಣ. ನಡಿ.